ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಅನ್ವೇಷಣೆ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ವಿಷಯ ಆಲ್ರೆಡಿ ಟೈಟ್ಲಲ್ಲಿ ತಮ್ಮಲ್ಲಿ ನೋಡಿದ್ದೀರಾ. ಒಟ್ಟಿನಲ್ಲಿ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಈ ವಿಡಿಯೋನ ಸುಮಾರು ಜನ ನನಗೆ ಕಳಿಸಿದ್ರಿ, ಓಕೆನಾ. ಕಳಿಸ್ಬಿಟ್ಟು ಏನು ಬ್ರೋ ಬೈಕ್ ಟ್ಯಾಕ್ಸಿ ರೈಡರ್ಸ್ ಹಿಂಗೆ ಮಾಡಿಬಿಟ್ರಂತೆ ಹಂಗೆ ಮಾಡಿಬಿಟ್ರಂತೆ ಅಂತ ಒಂದು ಕಡೆಯಿಂದ ನೋಡೋಣ ನಿಮ್ಮ ಬೈಕ್ ಟ್ಯಾಕ್ಸಿ ಅವ್ರು ಹೆಂಗೆ ಅಂತ ಒಂದಷ್ಟು ಜನ ಕಳಿಸ್ಬಿಟ್ಟು ಇದ್ರ ಬಗ್ಗೆ ಮಾತಾಡಿದ್ದೆ. ಬೈಕ್ ಟ್ಯಾಕ್ಸಿ ಚಾಲಕರಿಂದ ಕಿರುಕುಳ ರ್ಯಾಪಿಡೋ ಕಸ್ಟಮರ್ಗೆ ಅಂತ. ಅದು ನನಗೆ ಈ ನ್ಯೂಸ್ ಚಾನಲ್ಸ್ ಅಂತೂ ಸ್ವೇರ್ ಹೇಳ್ತೀನಿ, ರಿಯಾಲಿಟಿನೇ ಗೊತ್ತಿಲ್ಲದಿರೋ ಥರ, ಅಂದರೆ ಕಣ್ಣಾರೆ ನೋಡಿರೋ ಥರ ಒಂದಷ್ಟು ಜನ ಮಾಡಿ ವೀಡಿಯೋಗಳು ಹಾಕ್ಬಿಟ್ಟಿದ್ರು. ಸೊ ವಿಷಯ ಏನಪ್ಪ ಅಂತಂದರೆ, ಒಬ್ಬ ಲೇಡಿ ವಿಡಿಯೋ, ಓಕೆನಾ. ಅದು ಒಂದು ಅಸಭ್ಯವಾಗಿರುವಂಥ ಒಂದು ವಿಡಿಯೋ. ಆ ವಿಡಿಯೋನ ಹೆಂಗೆ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ, ಬೆಂಗಳೂರಿನಲ್ಲಿ ರ್ಯಾಪಿಡೋ ಲೇಡಿ ಕಸ್ಟಮರ್ ಮೇಲೆ ಕಿರುಕುಳ ಅನ್ನೋ ಥರ ಮಾಡಿ ಏನು ಈ ಕಾಂಟೆಂಟ್ ಕ್ರಿಯೇಟರ್ಸ್ ಅಂತ ಹೆಸರಿಡ್ಕೊಂಡು ಒಂದಷ್ಟು ಈ ಅಸೋಸಿಯೇಷನ್ಸ್ಗಳ ಮಾಡ್ಕೊಂಡು ಒಂದಷ್ಟು ವೀಡಿಯೋಗಳನ್ನ ಮಾಡೋರು ಮಾಡಿದ್ದೆ ವೀಡಿಯೋಗಳನ್ನ ಹಾಕಿದ್ದೆ. ಇದ್ರ ಬಗ್ಗೆ ಏನೊಂದಷ್ಟು ವೀಡಿಯೋಗಳು ಬಂತು. ನಾನು ನೋಡಿದೆ. ಏನು ಮಾತಾಡೋಣ ಇದ್ರ ಬಗ್ಗೆ? ನಮ್ಮ ರೈಡರ್ ತಪ್ಪಿದೆಯಾ ಅಲ್ಲಿ? ಏನು ಒಂದು ಕ್ಲಾರಿಟಿ ಇಲ್ಲ. ಕ್ಲಾರಿಟಿ ಇಲ್ದಿರ ಹೆಂಗಪ್ಪ ಮಾಡೋಣ? ಒಂದು ಕಂಪ್ಲೇಂಟು ಆಗಿದೆಯಾ? ಕಂಪ್ಲೇಂಟು ಆಗಿಲ್ಲ. ಏನಿದ್ರ ಕತೆ ಅಂತ ಸುಮ್ಮನೆ ಇದ್ದೆ. ಅದಾದಮೇಲೆ ನೋಡಿ ಬಂತು ಆಚೆ ಎಲ್ಲ ರಿಯಾಲಿಟಿ. ಸೊ ಈ ವಿಡಿಯೋ ಬಂದು ಫಸ್ಟ್ ಆಫ್ ಆಲ್ ನಮ್ಮ ಬೆಂಗಳೂರದೇ ಅಲ್ಲ, ನಮ್ಮ ಬೆಂಗಳೂರವರೇ ಎಲ್ಲ ಇವರೆಲ್ಲೋ ಮಹಾರಾಷ್ಟ್ರ ಸೈಡು, ನಾರ್ತ್ ಈಸ್ಟ್, ಓಕೆ, ನಾರ್ತ್ ಈಸ್ಟ್ ಅಲ್ಲ, ನಾರ್ತ್ ಸೈಡ್ ಅವರು. ಆ ಸೈಡು ಯಾರೋ ಒಬ್ಬ ಅಮ್ಮ ಪಾಪ ಏನೋ ವಿಡಿಯೋಗಳು ಮಾಡ್ಕೊಂಡು ಇದೇ ಥರ ವಿಡಿಯೋಗಳು ಮಾಡೋದಂತೆ. ಆ ಪೇಜ್ ನೋಡಿದೆ, ಅವ್ರ ಪೇಜ್ ಚೆಕ್ ಮಾಡಿದೆ, ಬರೀ ಇಂಥ ವಿಡಿಯೋಗಳೇ ಮಾಡೋದು ಅಮ್ಮ. ಅದೇನೋ ಗೊತ್ತಿಲ್ಲ, ಅವರನ್ನೇ ಬರೋದು, ನಮಗೆ ಬೇಡ, ಅವ್ರ ಕತೆ ನಮಗೆ ಬೇಡ. ಆ ವಿಡಿಯೋನ ಡೌನ್ಲೋಡ್ ಮಾಡ್ಕೊಬಂದು ಅದನ್ನು ಎತ್ಕೊಬಂದು ಇಲ್ಲೇ ಹಾಕಿ ಬೈಕ್ ಟ್ಯಾಕ್ಸಿ ರೈಡರಿಂದ ಬೈಕ್ ಟ್ಯಾಕ್ಸಿ ಕಸ್ಟಮರ್ಗೆ ಲೈಂಗಿಕ ಕಿರುಕುಳ ಆಗ್ಬಿಟ್ರು. ಅದನ್ನು ಹಾಕೊಂಡು ರುಬ್ಬಾಡ್ಬಿಟ್ರು, ವೈರಲ್ ಮಾಡಿಬಿಟ್ರು. ಅದು ರಿಯಾಲಿಟಿ ಏನು? ಅದು ಎಲ್ಲಿನ ವಿಡಿಯೋ? ಅವ್ರ ಕಸ್ಟಮರ್ ಕಂಪ್ಲೇಂಟ್ ಮಾಡಿದಾರಾ? ಏನಾಗಿದೆ? ಎತ್ತಾಗಿದೆ? ಏನು ತಿಳ್ಕೊಂಡಿದ್ರೇ ಮಾಡಿ ಹಾಕ್ಬಿಟ್ರು. ಅದ್ರ ಬಗ್ಗೆ ಮಾತಾಡಲು ಹೋಗಪ್ಪ, ನನಗೆ ಅಸಹ್ಯ ಆಗುತ್ತೆ. ಯಾಕಂತಂದರೆ ಇವ್ರ ಮನೆಗಳಲ್ಲಿ ಹೆಣ್ಮಕ್ಳು ಇರಲ್ವಾ? ಎಲ್ಲಿಂದೋ ತಂದು ಎಲ್ಲಿಗೋ ಹಾಕಿ. ಒಟ್ಟಿನಲ್ಲಿ ಇವ್ರಿಗೆ ಏನು ಗೊತ್ತಾ? ಬೈಕ್ ಟ್ಯಾಕ್ಸಿ ಕ್ಲೋಸ್ ಆಗಬೇಕಷ್ಟೇ. ಬೈಕ್ ಟ್ಯಾಕ್ಸಿ ಸರಿ ಇಲ್ಲ, ಬೈಕ್ ಟ್ಯಾಕ್ಸಿ ಯಾರೂ ಬುಕ್ ಮಾಡಬೇಡಿ, ಹೆಣ್ಮಕ್ಳಿಗೆ ಇಲ್ಲಿ ಸೇಫ್ಟಿ ಇಲ್ಲ ಅನ್ನೋದನ್ನು ಇವರು ಪೋರ್ಟ್ರೇಟ್ ಮಾಡಬೇಕು. ಆ ವಿಚಾರಕ್ಕೆ ಅಂತಲೇ ಎಲ್ಲಿಂದೋ ವಿಡಿಯೋ, ಮೇ ಬಿ ಈ ವಿಡಿಯೋಗಳು ಬರೀ ಇಂಥ ಇವ್ರು ನೋಡ್ತಾರೆ ಅನಿಸುತ್ತೆ. ಈ ತಂದು ಯಾರು ವೈರಲ್ ಮಾಡಿದ್ರಲ್ಲ ತಗೊಬಂದು ಅವ್ರಿಗೆ ಬರೀ ಇಂಥ ವಿಡಿಯೋಗಳೇ ನೋಡೋ ಅಭ್ಯಾಸ ಅನಿಸುತ್ತೆ ಮೇ ಬಿ. ಅದಕ್ಕೆ ತಂದು ಇಲ್ಲಾಗ್ಬಿಟ್ಟು ಅದಕ್ಕೊಂದು ಕತೆನೇ ಕಟ್ಬಿಟ್ರು, ಎಲ್ಲಿಂದೋ ವಿಡಿಯೋನ. ಆ ಪೇಜ್ನ ತೆಗೆದು ನೋಡಿ, ಬೇಡ ಬರೀ ಆ ಅಮ್ಮ ಅಂಥ ವಿಡಿಯೋಗಳು ಹಾಕಿರೋದು. ಪಾಪ ಆ ಅಮ್ಮ ಯಾರೋ ಆ ಅಮ್ಮಂಗೆ ಇಲ್ಲಿ ಏನು ನಡೀತಿದೆ ಅಂತಲೂ ಗೊತ್ತಿರಲ್ಲ ಪಾಪ. ಆ ಅಮ್ಮನ ವಿಡಿಯೋ ತಂದು ಇಲ್ಲಿ ವೈರಲ್ ಮಾಡಿಬಿಟ್ರು. ಎಂಥ ಜನರು ಇರ್ತಾರಂತಂದರೆ ಅಸಹ್ಯ ಅನ್ನಿಸ್ತೈತೆ ನನಗೆ. ಇದನ್ನು ನೋಡಿದ್ಮೇಲೆ ನನಗೆ ಅನಿಸಿದ್ದೇನಂತಂದರೆ, ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಒಂದಷ್ಟು ಜನ ಇದ್ರೇನು ಆಪೋಸಿಟ್ ಇದ್ದಾರೆ ಅಲ್ಲ, ಅವ್ರುಗಳಿಗೆ ಒಟ್ಟಿನಲ್ಲಿ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಿಬಿಡ್ಬೇಕು, ಬೈಕ್ ಟ್ಯಾಕ್ಸಿನ ಕ್ಲೋಸ್ ಮಾಡಿಬಿಡ್ಬೇಕು. ಇದ್ರಿಗೋಸ್ಕರ ಎಲ್ಲೋ ವಿಡಿಯೋನ ತಂದು ಇಲ್ಲಿ ವೈರಲ್ ಮಾಡಿ, ಇಲ್ಲಿ ಅದನ್ನು ಸ್ಪ್ರೆಡ್ ಮಾಡಿ, ಏನು ಅವಶ್ಯಕತೆ? ಹೋಗಲಿ, ನನಗೆ ಅದಲ್ಲ. ಈ ಕೆಲವು ನ್ಯೂಸ್ ಚಾನಲ್ಗಳಲ್ಲಿ ನಾನು ಇದನ್ನು ನೋಡಿದೆ, ಓಕೆನಾ. ಮೇ ಬಿ ಹೆಸರಾಂತ ನ್ಯೂಸ್ ಚಾನಲ್ಗಳಲ್ಲಿ ನೋಡಿದ್ನೋ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಆದರೆ ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ನ್ಯೂಸ್ ಚಾನಲ್ಗಳು, ಚಿಕ್ಕ ಪುಟ್ಟ ನ್ಯೂಸ್ ಚಾನಲ್ಗಳೇ ಮೇ ಬಿ ಅಂತ ಅಂದ್ಕೊಳ್ತೀನಿ. ಮೇ ಬಿ ದೊಡ್ಡ ನ್ಯೂಸ್ ಚಾನಲ್ಗಳು ಕೂಡ ನೋಡಿದ ನೆನಪು ನನಗೆ. ಬಟ್ ಅಲ್ಲಿ ನ್ಯೂಸ್ ಚಾನಲವರು ಈ ವಿಡಿಯೋನ ಹಾಕಿದ್ದಾರೆ, ಹೇಳಿದ್ದಾರೆ. ನಾನು ಬೇಕಾದ್ರೆ ನನಗೆ ಆ ವಿಡಿಯೋ ಸಿಕ್ಕಿದ್ರೆ ನಾನು ಹಾಕ್ತೀನಿ. ಬೆಂಗಳೂರಿನಲ್ಲಿ ಬೈಕ್ ಟ್ಯಾಕ್ಸಿ ಮಾಡೋ ರೈಡರಿಂದ ಬೈಕ್ ಟ್ಯಾಕ್ಸಿ ಕಸ್ಟಮರ್ಗೆ ಲೈಂಗಿಕ ಕಿರುಕುಳ, ಹುಷಾರ್ ಹೆಣ್ಮಕ್ಳೇ. ರಿಯಾಲಿಟಿ ಚೆಕ್ ಮಾಡಿರಿ. ಆ ಮಹಿಳೆಗೆ ಹಂಗಾಗಿದ್ರೆ ಆ ಮಹಿಳೆ ಕಂಪ್ಲೇಂಟ್ ಕೊಟ್ಟವ್ರ ಇಲ್ಲ ಏನು? ಎಲ್ಲಿನವರು? ಏನು ಅದು ಹೋಗ್ಲಿ, ಯಾವ ವಿಡಿಯೋ ಯಾರು ಕೊಟ್ಟರೋ ಪುಣ್ಯಾತ್ಮ. ತಂದು ಅದೆಂಥ ವೀಡಿಯೋ ಕೊಟ್ಟವನಂತಂದರೆ ಅಲ್ಲ ಗುರು, ಒಂದು ಕಾಮನ್ ಸೆನ್ಸು
ಕಾಮನ್ ಸೆನ್ಸ್ ಒಂದು ಬೇಡವಾ? ಅದು ಪೆಟ್ರೋಲು ಹಾಕ್ಸೋಂಥ ಒಂದು ಇದರಲ್ಲಿ ಅಲ್ಲಿ ಅದು ಆಗಿರೋಂಥ ಘಟನೆ, ಓಕೆನಾ? ಅದು ಬೇರೆ, ಅದು ಆಗಿರೋದು ಬೇರೆ, ಅದು ಏನೋ ಬೇರೆ ವಿಡಿಯೋ ಅದು. ಅದನ್ನು ತಂದು ಇಲ್ಲಿ ಲಿಂಕ್ ಮಾಡಿ ಇಲ್ಲಿರೋಂತಹ ಬೈಕ್ ಟ್ಯಾಕ್ಸಿ ಮಾಡೋ ರೈಡರ್ಸ್ಗೆ ಕೆಟ್ಟ ಹೆಸರು ತಂದುಬಿಡೋಣ. ಬೈಕ್ ಟ್ಯಾಕ್ಸಿ ಯಾರು ಬುಕ್ ಮಾಡಬಾರ್ದು, ಏನಿದೆಲ್ಲ ಅಸಹ್ಯ ಆಗುತ್ತೆ ಗುರು, ಅಸಹ್ಯ ಆಗುತ್ತೆ. ದಿನ ಇವ್ರ ಹೆಸರುಗಳನ್ನ ಇವರೇ ಹಾಳು ಮಾಡ್ಕೊತವ್ರೆ. ಈ ಥರ ಕಚಡ ಬುದ್ಧಿಗಳು ತೋರಿಸ್ಕೊಂಡು, ಈ ಥರ ಕಚಡ ಕೆಲಸಗಳನ್ನ ಮಾಡಿಕೊಂಡು ಇವ್ರುಗಳ ಹೆಸರುಗಳನ್ನ ಇವರ ಅಂದರೆ ಇವ್ರಿಗೆ ಒಂದಷ್ಟು ಹೆಸರು, ಒಳ್ಳೆ ಹೆಸರಿದೆ, ಅದನ್ನು ಇವರೇ ಹಾಳು ಮಾಡ್ಕೊತಿದ್ದಾರೆ. ತಂದು ಯಾರು ಇದನ್ನು ವೈರಲ್ ಮಾಡಿದ್ರು ಅವ್ರುಗಳಿಗೆ ಹೇಳ್ತಾ ಇದ್ದೀನಿ ನಾನು. ಅಸಹ್ಯ ಆಗಬೇಕು ನಿಮ್ಮಗಳಿಗೆ. ಅಲ್ಲ ಗುರು, ನಿಮ್ಮ ಥರನೇ ತಾನೇ ಒಂದಷ್ಟು ಜನ ಬೈಕ್ ಟ್ಯಾಕ್ಸಿ ರೈಡರ್ಸು ಕೂಡ ಕೆಲಸ ಮಾಡಿ ಹೊಟ್ಟೆ ತುಂಬ್ಕೊತಿರ್ತಾರೆ. ನೀವು ಕಷ್ಟಪಟ್ಟು ದುಡ್ಕೊಳ್ಳೋ ಥರನೇ ತಾನೇ ಅವ್ರುಗಳು ಕಷ್ಟಪಟ್ಟು ದುಡ್ಕೊತಿರ್ತಾರೆ. ಹಾಂ, ತಂದು ಏನೋ ಒಂದು ಕತೆ ಕಟ್ಬಿಟ್ಟು ಒಂದಷ್ಟು ಅವ್ರ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಏನು ಗುರು ಸಿಕ್ತು ನಿಮಗೆ? ಏನು ಸಿಕ್ತು? ಹಾಂ ನೋಡಿ, ಒಂದು ಹೇಳ್ತೀನಿ ನೋಡಿ, ಈ ಥರ ಯಾವುದೇ ರೈಡರ್ ಮಾಡಿದ್ರೂ ಕೂಡ ತಪ್ಪೆ ಅವನಿಗೆ ಶಿಕ್ಷೆ ಆಗಲೇಬೇಕು, ಓಕೆನಾ? ಅದು ನಾನು ಒಪ್ಕೊತೀನಿ. ಆ್ಯಂಡ್ ಯಾರೇ ರೈಡರ್ಸ್ ನೋಡ್ತಾ ಇದ್ರೆ ದಯವಿಟ್ಟು ಹುಷಾರಾಗಿರಿ. ನೀವು ಡ್ಯೂಟಿ ಮಾಡುವಾಗ ಆದಷ್ಟು ಹುಷಾರಾಗಿರಿ. ಸ್ವಲ್ಪ ಸಿಕ್ಕಿದ್ರೂ ಸಾಕು ಹಾಲು ಮಾಡಿಬಿಡ್ಬೇಕು. ಕಾಯ್ತಾ ಇರ್ತಾರೆ, ಏನಾದರೂ ಸಿಗುತ್ತೇನೋ, ಎಲ್ಲಾದರೂ ಬಿದ್ದೋಗ್ಬಿಡ್ತಾರ, ಎಲ್ಲಾದರೂ ಏನಾದರೂ ಟಚ್ ಆಗಿಬಿಡ್ತಾ, ಎಲ್ಲಾದರೂ ಅಕಸ್ಮಾತ್ ತಪ್ಪಿ ಸ್ವಲ್ಪ ಬಿದ್ದೋಗ್ಬಿಟ್ರೆ ನೋಡಿ. ಬೈಕ್ ಟ್ಯಾಕ್ಸಿ ಓಡಿಸ್ತಿದ್ದಂತಹ ರೈಡರು ಬಿದ್ದೋದ, ಸೇಫ್ಟಿ ಇಲ್ಲ, ಏನಕ್ಕೆ ಯೂಸ್ ಮಾಡ್ತೀರಾ ಇದನ್ನು? ಬರೀ ಬೈಕ್ ಟ್ಯಾಕ್ಸಿ ಯೂಸ್ ಮಾಡೋರಿಗೆ ಆಕ್ಸಿಡೆಂಟ್ಸ್ ಆಗುತ್ತೆ. ಯಾಕೆ ಆಟೋದವ್ರಿಗೆ ಆಕ್ಸಿಡೆಂಟ್ಸ್ ಆಗಲ್ವಾ? ಯಾಕೆ ಕಾರವ್ರಿಗೆ ಆಕ್ಸಿಡೆಂಟ್ಸ್ ಆಗಲ್ವಾ? BMT ಬಸ್ಗೆ ಆಕ್ಸಿಡೆಂಟ್ ಆಗಲ್ವಾ? ನೋಡಿ, ಬೈಕ್ ಟ್ಯಾಕ್ಸಿಗೆ ಮಾತ್ರ ಯಾಕೆ? ಹಾಂ, ಒಂದಷ್ಟು ಜನ ಬಂದು ಬಳ್ಕೊಂತಾರಪ್ಪ, ಬೈಕ್ ಟ್ಯಾಕ್ಸಿಯಲ್ಲಿ ಸೇಫ್ಟಿ ಇಲ್ಲ, ಆಟೋದಲ್ಲಿ ಸೇಫ್ಟಿ ಇದೆಯಾ? ಯಾಕೆ ಆಟೋದಲ್ಲಿ ಆಕ್ಸಿಡೆಂಟ್ಸ್ ಆಗಿಲ್ವಾ? ಕಾರಲ್ಲಿ ಆಕ್ಸಿಡೆಂಟ್ಸ್ ಆಗಿಲ್ವಾ? ಕಾರ್ ಕಂಪ್ಲೀಟ್ ಸೇಫ್ಟಿನಾ? ಈಗ ಒಂದಷ್ಟು ಜನ ಹೇಳ್ಬೋದು, ಅದಕ್ಕೆ ಅದು ಇರ್ತದೆ, ಇದಿರ್ತದೆ, ಆ ಇನ್ಶೂರೆನ್ಸು ಅಂತ ಇರ್ತದೆ. ಇದಕ್ಕೂ ಇರ್ತದೆ. ಕಂಪ್ನಿಯವ್ರು ಕಂಪ್ನಿಯವ್ರು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ಕಂಪ್ನಿಯವ್ರು ತಗೊತಾರೆ. ಬಿಕಾಸ್ ಕಂಪ್ನಿಯವ್ರು ಅಷ್ಟು ಇಲ್ದಿರೇ ಈ ಕಂಪ್ನಿಯವ್ರು ಆ್ಯಪ್ ರನ್ ಮಾಡ್ತಿದ್ದಾರಾ? ಹೋಗಿ ಕೇಳಿ ಕಂಪ್ನಿಯವ್ರನ್ನ, ನೀವು ಕಂಪ್ನಿಯವ್ರನ್ನ ಕೇಳಿ. ಆ ಥರ ಇಲ್ಲ ಅಂತಂದರೆ ದಯವಿಟ್ಟು ಹೋಗಿ ಕಂಪ್ನಿಯವ್ರನ್ನ ಪ್ರಶ್ನೆ ಮಾಡಿ. ನಾವು ಬರ್ತೀವಿ ಪ್ರಶ್ನೆ ಮಾಡೋಕ್ಕೆ. ತಪ್ಪು ಯಾರು ಮಾಡಿದ್ರು ತಪ್ಪೇನೆ ಅಲ್ವಾ? ಸದ್ಯಕ್ಕೆ ಯಾವುದಾದ್ರೂ ಒಂದು ಬಕ್ರಾ ರೈಡರ್ನ ಹಿಡ್ಕೊಂಬಿಟ್ಟು ಅವನಿಗೂ ಇದಕ್ಕೂ ಲಿಂಕ್ ಮಾಡಿಬಿಟ್ಟು ಹಿಡ್ಕೊಂಡು ಜಡ್ದುಬಿಡಿಲ್ಲ. ಹಾಂ, ಅಕಸ್ಮಾತ್ ಎಲ್ಲಾದರೂ ಒಂದು ಅಪ್ಪಿ ಬೈಕ್ ಟ್ಯಾಕ್ಸಿ ಹೋಗ್ತಿದ್ದವನ ಏನಾದರೂ ಸ್ಲಿಪ್ ಆಯಿತು, ಬಿದ್ದ, ಸ್ಕಿಡ್ ಆಯಿತು, ಟಚ್ ಆಯಿತು, ಮುಗೀತು ಕತೆ. ಹಾಕ್ಕೊಂಡು ಜಡ್ದು ಬಿಡ್ತಾರೆ. ಅಯ್ಯ ಕರ್ಮ ಗುರು. ನಿಜವಾಗ್ಲೂ ನನಗೆ ಫಸ್ಟು ಈ ವಿಡಿಯೋ ನೋಡಿದಾಗ ನನಗನ್ಸಿದ್ದು, ಏನಪ್ಪ ಇಂಥರ ನಮ್ಮ ರೈಡರ್ಗಳು ಕಚಡ ನನ್ನ ಮಕ್ಕಳು ಅನ್ನ ತಿಂತಾರ, ಹೊಟ್ಟೆಗೆ ಏನು ತಿಂತಾರೆ ತಿಂತಾರ, ಯಾವನೋ ಏನೋ ಮಾಡೋದ್ರಿಂದ ನಮಗೂ ಕೆಟ್ಟ ಹೆಸರು ತಂದಿಡ್ತಾರಲ್ಲಪ್ಪ. ಕಷ್ಟಪಡ್ಕೊಂಡು ಇದರಿಂದಲೇ ಕಷ್ಟಪಡ್ಕೊಂಡು ದುಡ್ಕೊಂಡು ಏನೋ ಒಂದಷ್ಟು ಏನೋ ಮಾಡ್ಕೊತ ಇದ್ದೀವಿ. ನಮ್ಮ ಹೊಟ್ಟೆ ಮೇಲೆ ಹೊಡಿತಾರಲ್ಲ ಇಂಥ ಬೋಳಿ ನನ್ನ ಮಕ್ಕಳು ಅಂತ ನಾನೇ ಬೈಕಂಡೆ. ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಅದಾದಮೇಲೆ ಬಂತು ನೋಡಿ ಬ್ರೇಕಿಂಗ್ ನ್ಯೂಸ್ ಅಂತ. ಗೈಸ್, ನಾನು ಇಷ್ಟೇ ಹೇಳೋದು, ಆದಷ್ಟು ಹುಷಾರಾಗಿ ಡ್ಯೂಟಿ ಮಾಡಿ. ನಾವು ಏನೇ ಮಾಡಿದ್ರು ನಮ್ಮನ್ನು ಹಿಡಿಬೇಕು, ನಮ್ಮನ್ನೇನಾದರೂ ಒಂದು ಅಂದರೆ ಬೈಕ್ ಟ್ಯಾಕ್ಸಿಗೆ ಒಂದು ಕೆಟ್ಟ ಹೆಸರನ್ನ ತಂದು ನಿಲ್ಲಿಸಬೇಕು ಅಂತ ತುಂಬ ಜನ ಕಾಯ್ತಾ ಇದ್ದಾರೆ ಇಲ್ಲಿ. ಸೊ ಅದಕ್ಕೋಸ್ಕರ ಆದಷ್ಟು ಹುಷಾರಾಗಿ ಕೆಲಸ ಮಾಡಿ, ಹುಷಾರಾಗಿರಿ ಅಂತ ಹೇಳ್ತಾ, ಆಮೇಲೆ ಇನ್ನೊಂದೇನಂತಂದರೆ ನಾನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ, ಎಲ್ಲ ವೀಡಿಯೋಗಳನ್ನ ನಾನು ಒಂದೇ ಹೇಳೋದು, ಯಾರೋ ಈ ಥರ ಏನಾದರೂ ಅಕಸ್ಮಾತ್ ತಪ್ಪು ಮಾಡಿದ್ರೆ ಒಬ್ಬ ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಕೆಟ್ಟ ಹೆಸರು ಬರ್ತದೆ. ಸೊ ಈಗ ನೀವೇ ನೋಡಿದ್ರಲ್ಲ, ಮಾಡದೇ ಇರೋದಕ್ಕೆ ಅನ್ಸ್ಕೊತೀವಿ ಅಂತಂದರೆ, ಯಾರಾದರೂ ಅಕಸ್ಮಾತ್ ಯಾರಾದರೂ ಒಬ್ಬ ಮಾಡಿಬಿಟ್ರೆ ಇನ್ನು ದಯವಿಟ್ಟು ಅಂಥ ಕೆಲಸಗಳು ಯಾರು ಕಚಡ ಕೆಲಸಗಳು ಮಾಡೋಕ್ಕೆ ಹೋಗ್ಬಿಡೆ. ನಮ್ಗೆ ಗೊತ್ತು ನಮ್ಮಲ್ಲಿ ಯಾರೋ ಆ ಥರ ಮಾಡಲ್ಲ ಅಂತ. ಆದರೂ ಕೂಡ ನಾನು ಒಂದೇ ಹೇಳೋದು, ಬಿ ಕೇರ್ಫುಲ್, ಹುಷಾರಾಗಿರಿ, ಹುಷಾರಾಗಿ ಕೆಲಸ ಮಾಡಿ. ಸೊ ಈ ಥರ ಬರ್ತಾ ಇರ್ತವೆ, ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗೆ ಇದ್ರ ಬಗ್ಗೆ ನನಗೆ ಆನೆಸ್ಟಾಗಿ ಹೇಳ್ತೀನಿ, ಜಾಸ್ತಿ ಏನು ಮಾತಾಡೋಕ್ಕೆ ನನಗೆ ಮಾತೇ ಬರ್ತಾಯಿಲ್ಲ, ಯಾಕಂದರೆ ಅಸಹ್ಯ ಆಗ್ಬಿಟ್ಟೈತೆ. ಏನು ಗುರು, ಒಂದು ವಿಚಾರದಲ್ಲಿ ಒಬ್ಬರನ್ನ ಕೆಟ್ಟವನು ಮಾಡಬೇಕು ಅಂದ್ಬಿಟ್ಟು ಯಾವ ಲೆವೆಲ್ಗೆ ಇಳಿತಾರೆ ಜನರು ಅಂತ ನೋಡ್ಬಿಟ್ಟು ನಂಗೆ ಅಸಹ್ಯ ಆಗ್ಬಿಟ್ಟೈತೆ. ಸೊ ಇದ್ರ ಬಗ್ಗೆ ನಾನು ಇನ್ನೂ ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಮುಂದೆ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.